ಬಸ್ ಖಾಲಿ ಖಾಲಿ. ಮದ್ವೆಗೆ ನಮಗೆ ಹೇಳ್ತೀರಾ ಏನೋ? ಹಾಗೆ ಹೇಳ್ತೀರಾ? ಚೆನ್ನಾಗಿ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ನೋಡಿರ್ಬೋದು, ನೆನ್ನೆ ವ್ಲಾಗಲ್ಲಿ ನನ್ನ ಅಕ್ಕನ ಮನೆಗೆ ಬಂದಿದ್ದು. ಸೊ ಇವತ್ತು ಅರ್ಲಿ ಮಾರ್ನಿಂಗಿಂದ 6 ಗಂಟೆ 6:30ಇಂದನೇ ಮಳೆ ಶುರು ಆಗೋಯಿತು. ಯಾವತ್ತೂ ಇಲ್ದಿದ್ದ ಮಳೆ ಇವತ್ತೇ ಬರ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಓಕೆ ಅಂತ ಹೇಳ್ಬಿಟ್ಟು ನಾವು ರೆಡಿಯಾಗಿ, ಆನಂತರ ಅಕ್ಕನೇ ನನ್ನನ್ನು ಲೊಕೇಶನ್ಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಕರೆಕ್ಟಾಗಿ 7-7:30 ಆಗಿತ್ತು ಮನೆ ಬಿಟ್ಟಾಗ. ಯಾಕಂದರೆ ಮಳೆ ಕೂಡ ಬರ್ತಾ ಇತ್ತು. ಹೇಗೋ ಒಂದು ಮ್ಯಾನೇಜ್ ಮಾಡಿಕೊಂಡು ಹೋದ್ವಿ. ಆದರೆ ಸ್ವಲ್ಪ ಗಾಳಿ ಜಾಸ್ತಿ ಆಗಿತ್ತು. ಲೊಕೇಶನ್ಗೆ ರೀಚ್ ಆಗಿದ ತಕ್ಷಣ ನಾನು ಕ್ಯಾಮ್ರಾನೆಲ್ಲ ಸೆಟ್ ಮಾಡಿಕೊಂಡು ಐಟಮ್ಸ್ಗಳನ್ನೆಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಆನಂತರ ಬ್ರೈಡ್ ಅಂದರೆ ಇದು ಬಂದು ಎಂಗೇಜ್ಮೆಂಟ್ಗೆ ಅವರು ಮೇಕಪ್ ಆರ್ಡ್ರನ್ನ ಬುಕ್ ಮಾಡ್ಕೊಂಡಿದ್ರು ಒಂದು ವಾರಕ್ಕಿಂತ ಮುಂಚೆನೇ. ಸೊ ಅವರು ಕೂಡ ಬಂದಿದ್ದ ತಕ್ಷಣ ನಾನು ಅವ್ರಿಗೆ ಸ್ಯಾರಿ ಎಲ್ಲ ಉಡಿಸ್ಬಿಟ್ಟು ಆನಂತರ ಫೇಸ್ ಮೇಕಪ್ ಮಾಡ್ತಾಯಿದ್ದೀನಿ. ತುಂಬ ಏನು ಕಾಂಪ್ಲಿಕೇಶನ್ಸ್ ಇರಲಿಲ್ಲ. ಸ್ವಲ್ಪ ಇವಾಗ ಒಂದೊಂದು ಪಿಂಪಲ್ಸ್ ಆಗಿತ್ತು ಅಷ್ಟೇ, ಅದು ಬಿಟ್ಟರೆ ಮೋರ್ ಕಾಂಪ್ಲಿಕೇಶನ್ಸ್ ಏನಿರಲಿಲ್ಲ. ಹಾಗಾಗಿ ಅವ್ರಿಗೆ ಯಾವ ಥರ ಬೇಕಾಗಿತ್ತು ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಆಗೇ ಕೇಳ್ತಾರೆ. ನಮ್ಮ ಕಡೆ ಯಾವುದೂ ಹೆವಿಯಾಗಿ ಯಾರೂ ಕೇಳಲ್ಲ. ನೋಡೋದಕ್ಕೂ ಮತ್ತು ಫೋಟೋಸ್ಗಳಿಗೂ ತುಂಬ ಚೆನ್ನಾಗಿ ಬರಬೇಕು ಅಷ್ಟೇ ಅವ್ರು ಕೇಳೋದು. ನ್ಯಾಚುರಲ್ ಆಗಿರಬೇಕು ಅಂತಲೇ ಕೇಳೋದು. ಅದೇ ಥರನೇ ಅವ್ರ ರಿಕ್ವೈರ್ಮೆಂಟ್ಸ್ ಪ್ರಕಾರನೇ ನಾನು ಅವ್ರಿಗೆ ಮೇಕಪ್ಪನ್ನು ಮಾಡಿಕೊಟ್ಟೆ. ನನಗೆ ತುಂಬಾ ಮೆಮೊರಿಯಬಲ್ ಅಂತಂದರೆ ಇದು ನಮ್ಮ ಮನೆ ಐತಲ್ಲ, ಆ ಪಕ್ಕದ ಮನೆ ರೋಡಲ್ಲೇ ಇದ್ದಿದ್ದು. ನಾವು ಇಲ್ಲೆಲ್ಲ ಓಡಾಡ್ಕೊಂಡು ಆಟಾಡ್ಕೊಂಡು ಇರ್ತಾಯಿದ್ವಿ ಆವಾಗ. ಆದರೆ ನಮಗೇನು ಅಷ್ಟು ಗೊತ್ತಿರಲಿಲ್ಲ, ಯಾರು ಪರಿಚಯ ಇರಲಿಲ್ಲ. ಆದರೆ ಇವರ ಅಮ್ಮಂಗೆ ಗೊತ್ತಿದ್ರು. ಅಂದರೆ ನಮ್ಮಮ್ಮ ಅವ್ರ ಅಮ್ಮಂಗೆ ಗೊತ್ತಿದ್ರು. ಅವ್ರು ಮಾತಾಡ್ತಾಯಿದ್ರು, ಪರಿಚಯ ಇತ್ತು. ನನಗೆ ಗೊತ್ತಿರಲಿಲ್ಲ. ಆದರೆ ಅಕ್ಕ, ಇವರ ಸಿಸ್ಟರ್ ಏನಿದ್ದಾರೆ ಅವರು ಮತ್ತು ಇವರೆಲ್ಲ ನನ್ನ ವ್ಲಾಗ್ಸ್ನ ನೋಡ್ತಾಯಿದ್ರು. ವ್ಲಾಗ್ಸ್ನ ನೋಡಿ ಬುಕ್ ಮಾಡ್ಕೊಂಡಿದ್ದು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೋಡ್ಬೋದು, ಫೇಸ್ ಮೇಕಪ್ ಎಲ್ಲ ಮುಗೀತು. ಜ್ಯುವೆಲರಿನ ಮ್ಯಾಚ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹಾಕಿದ್ವಿ. ನೋಡೋಣ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹಾಗೆ ನಾನು ಇವಾಗ ಹೇರ್ ಡ್ರೈ ಮಾಡ್ತಾಯಿದ್ದೀನಿ. ಹೇರ್ ಸ್ಟೈಲ್ಗೆ ಸ್ವಲ್ಪ ವೆಟ್ಟಾಗಿತ್ತು, ಹಾಗಾಗಿ ಅವ್ರಿಗೆ ತಲೆನೋವು ಬರಬಾರ್ದು ಅಂತ ಹೇಳ್ಬಿಟ್ಟು ಹೇರ್ ಡ್ರೈ ಮಾಡಿ ಕ್ರಿಂಪ್ನೆಲ್ಲ ನಾನೇ ಮಾಡ್ಕೊಂಡು ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಅವ್ರು ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ನಮಗೆ ಮೇನ್ ಬೇಕಾಗಿರೋದೇ ಅವ್ರು ಯಾವ ಥರ ಮಾತಾಡಿಸ್ತಾರೆ ಅಂತ ಹೇಳ್ಬಿಟ್ಟು, ನಮ್ಮ ವರ್ಕ್ ಯಾವ ಥರ ಇರುತ್ತೋ ಅದೇ ಥರ ಅವ್ರು ಯಾವ ಥರ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ವಾ. ಸೊ ನಮ್ಮ ಜೊತೆ ಆ ಥರ ಇದ್ದರು. ತುಂಬ ಖುಷಿ ಆಯಿತು ನನ್ನ ಜೊತೆ ಅವ್ರು ಮಾತಾಡಿಕೊಂಡು ಇದನ್ನು ಮಾಡಿಕೊಂಡು ಅವ್ರನ್ನ ರೆಡಿ ಮಾಡಿ ಆನಂತರ ಟಿಫನ್ ಎಲ್ಲ ಹಾಕ್ಕೊಟ್ರು. ಟಿಫನ್ ತಿಂದು ನಾನು ಕೂಡ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟು ಚೆನ್ನಾಗಾಯಿತು. ಯಾರು ಕೂಡ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಮಾತಾಡ್ಕೊಂಡಿದ್ರು. ನಾನು ಹೋಗಿದ ತಕ್ಷಣ ಆಂಟಿನ ಮಾತಾಡಿಸ್ದೆ, ಆದರೆ ಅಕ್ಕಂದಿರನ್ನ ನಾನು ನೋಡಿರಲಿಲ್ಲ. ಅದಾದಮೇಲೆ ಅವರೇ ಹೇಳಿದ್ರು, ನನಗೆ ವ್ಲಾಗ್ಸಲ್ಲಿ ನೋಡ್ತಾ ಇದ್ವಿ, ಹಾಗಾಗಿ ನಿನ್ನೆ ಬುಕ್ ಮಾಡೋಣ ಅಂತೇಳಿ ಬುಕ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಒಂದು ವಾರಕ್ಕಿಂತ ಮುಂಚೆ ಅವರು ಎಂಗೇಜ್ಮೆಂಟ್ ಇವತ್ತು ಅಂದರೆ ಒಂದು ವಾರ ಮುಂಚೆ ನನಗೆ ಹೇಳಿ ಮಾತಾಡಿಸಿದ್ದು. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಅವರ ಹೇರ್ ಸ್ಟೈಲ್ ನೋಡ್ಬೋದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಜ್ಯುವೆಲರಿನ ಸ್ವಲ್ಪ ಬೇರೆ ಡಿಫ್ರೆಂಟಾಗಿ ಇದು ಮಾಡೋಣ, ಒಂದು ಲುಕ್ಗೆ ಇನ್ನೊಂದು ಲುಕ್ಗೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇದ್ದಿದ್ದು ಜ್ಯುವೆಲ್ಸ್ನ ನಾನು ಹಾಕ್ಬಿಟ್ಟು ಈ ಥರ ಮಾಡಿಕೊಟ್ಟಿದ್ದೆ. ಫಸ್ಟ್ ಲುಕ್ ಅಂತೂ ಸೂಪರಾಗಿತ್ತು. ನನಗೆ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿ ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಅಷ್ಟೇ, ಆ ಸ್ಯಾರಿಗೆ ಸೂಪರಾಗಿ ಮ್ಯಾಚ್ ಆಗ್ತಾಯಿತ್ತು. ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಅವ್ರಿಗೆ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದು ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ಕಳಿಸ್ದೆ. ಅವರು ಕೂಡ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬಂದುಬೇಕಾದ್ರೆ ಅವ್ರು ಈ ಥರ ಇದ್ದರು. ಸೊ ಅದಾದಮೇಲೆ ಅವ್ರಿಗೆ ಸೆಕೆಂಡ್ ಸ್ಯಾರಿ ಏನಿತ್ತು ಅದನ್ನು ಚೇಂಜ್ ಮಾಡಿಕೊಟ್ಟು ಮತ್ತು ಅವ್ರಿಗೆ ನಾನು ಜ್ಯುವೆಲ್ಸ್ ಬುಕ್ ಮಾಡಿದ್ರು, ಅದೇ ಜ್ಯುವೆಲ್ಸ್ನ ಹಾಕಿ ಆನಂತರ ಅವ್ರಿಗೆ ಅರಿಶಿನ ಕುಂಕುಮ ಏನಿತ್ತಲ್ಲ ಅದೆಲ್ಲ ಸ್ವಲ್ಪ ರಬ್ ಮಾಡಿಬಿಟ್ಟು ತಿರ್ಗಾ ಇನ್ನೊಂದು ಸತಿ ಮೇಕಪ್ನ ಸೆಟ್ ಮಾಡಿ ಜಡೆಗೂ ಕೂಡ ಅಷ್ಟೇ ಅದನ್ನೆಲ್ಲ ಸ್ವಲ್ಪ ಇದನ್ನು ಮಾಡಿಬಿಟ್ಟು ಜಡೆಗೂ ಕೂಡ ಹಾಕಿ ಇದನ್ನು ಮಾಡಿದೆ. ಅವರು ಕೂಡ ಅವರ ರಿವ್ಯೂನ ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅವ್ರು ಯಾವ ಥರ ರಿವ್ಯೂ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಖುಷಿ ಆಯಿತು ಅವ್ರ ಜೊತೆ ಇವತ್ತು ಅವರ ಒಂದು ಬಿಗ್ ಡೇನ ಅವರ ಒಂದು ಇಷ್ಟದ ಪ್ರಕಾರ ನಾನು ನ್ಯಾಚುರಲ್ ಆಗಿ ಅವ್ರಿಗೆ ಇಷ್ಟ ಆಗೋ ಥರನೇ ಮಾಡಿಕೊಟ್ಟಿದ್ದು. ತುಂಬಾ ಖುಷಿ ಆಯಿತು. ಅವರು ಊಟ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೋಗಿ ಅಂತಲೇ ಹೇಳಿದ್ರು. ಆದರೆ ನಂಗೆ ನಿಜವಾಗ್ಲೂ ಅಷ್ಟು ಟೈಮ್ ಇರಲಿಲ್ಲ. ಆಲ್ರೆಡಿ 12 ಗಂಟೆ 12:30 ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಚಿಕ್ಕಪೇಟೆಗೆ ಬೇರೆ ಹೋಗಬೇಕು, ಮಳೆ ಬೇರೆ ಇವತ್ತಿದೆ, ಯಾವ ಥರ ಆಗುತ್ತೋ ಗೊತ್ತಿಲ್ಲ, ಐಡಿಯಾ ಇಲ್ಲ ಅಂತ ಹೇಳ್ಬಿಟ್ಟು. ಆದರೂ ಅವ್ರು ತುಂಬ ಫೋರ್ಸ್ ಮಾಡಿದ್ರು, ಊಟ ಮಾಡ್ಕೊಂಡು ಹೋಗಿ ಅಂತ. ಆದರೆ ನನಗೆ ಅಷ್ಟು ಟೈಮ್ ಇರಲಿಲ್ಲ. ಯಾಕಂದರೆ ಚಿಕ್ಕಪೇಟೆಗೆಲ್ಲ ಹೋಗಿ ಐಟಮ್ಸ್ ತರಬೇಕಾಗಿತ್ತು. ನೆಕ್ಸ್ಟ್ ನನಗೆ ಕೆಲವೊಂದಿಷ್ಟು ಆರ್ಡ್ರುಗಳೆಲ್ಲ ಪ್ರೀ ಬುಕ್ಕಿಂಗ್ ಆಗಿಬಿಟ್ಟಿದ್ದು, ಬ್ರೈಡು ನಾನ್ ಬ್ರೈಡಲ್ದೆಲ್ಲ. ಅವ್ರಿಗೆಲ್ಲ ಐಟಮ್ಸ್ ಬೇಕಾಗಿತ್ತು. ಹಾಗಾಗಿ ನಾನು ಅವ್ರಿಗೆ ಹೇಳ್ಬಿಟ್ಟು, ಇಲ್ಲ ಅಕ್ಕ ಪರವಾಗಿಲ್ಲ, ಟಿಫನ್ ಎಲ್ಲ ಮಾಡಿದ್ದೀನಲ್ಲ ಸಾಕು, ನಾನು ಹೊರಡ್ತೀನಿ ಅಂತ ಹೇಳಿ ಅವ್ರನ್ನ ರೆಡಿ ಮಾಡಿಬಿಟ್ಟು
ಕಳಿಸ್ದೆ. ಹೆಂಗೆ ಇವಾಗ ರೆಡಿ ಮಾಡ್ತಾ ಇರೋದು ಏನಂದರೆ ಉಂಗುರ ಬದಲಾಯಿಸ್ಬೇಕಾಗಿತ್ತು. ಆ ಒಂದು ಟೈಮ್ಗೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಅವರು ಅರ್ಜೆಂಟ್ ಮಾಡ್ತಾಯಿದ್ರು, ಉಂಗುರ ಬದಲಾಯಿಸ್ಬಿಡ್ಲಿ ಕಳಿಸಿ ಅಂತ. ನಾನು ಇಷ್ಟೇ ಮಾಡಿದ್ದೀನಿ ಅಂತ ಇನ್ನೊಂದು ಸ್ವಲ್ಪ ಇರಿ, ಇನ್ನೊಂದು ಸ್ವಲ್ಪ ಹೊತ್ತು, 5 ನಿಮಿಷ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಜ್ಯುವೆಲ್ಸು ಇದನ್ನೆಲ್ಲ ಹಾಕಿ ಕಳಿಸ್ತಿ. ಉಂಗುರ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಬಂದರು. ಆಮೇಲೆ ರಾಹು ಕಾಲ ಏನೋ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಉಂಗುರ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದರು. ಬಂದ ಮೇಲೆ ತಿರ್ಗಾ ಇನ್ನೊಂದು ಸತಿ ನಾನು ಫೇಸ್ ಪೌಡರ್ ಎಲ್ಲ ಸೆಟ್ ಮಾಡಿಬಿಟ್ಟು ಅವ್ರಿಗೆ ನೀಟಾಗಿ ಇದನ್ನು ಮಾಡಿ ಐರನ್ ಎಲ್ಲ, ಸೀರೆಲ್ಲ ಐರನ್ನೇ ಮಾಡಲಿಲ್ಲ, ಹಂಗೆ ಕಳಿಸ್ಬಿಟ್ಟಿದ್ದೆ. ಹಾಗಾಗಿ ಅವ್ರು ತಿರ್ಗಿ ವಾಪಸ್ ಬಂದಮೇಲೆ ಐರನ್ ಎಲ್ಲ ಮಾಡಿ ನೀಟಾಗಿ ಸೆಟ್ ಮಾಡಿ ಕೊಟ್ಟೆ. ಆ್ಯಂಡ್ ಸೆಕೆಂಡ್ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ. ಯಾವ ಥರ ಇದ್ದಾರೆ ನಮ್ಮ ಕ್ಯೂಟ್ ಬ್ರೈಡ್ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಾಗೆ ನಿಮಗೂ ಏನಾದರೂ ಮೇಕಪ್ ಬೇಕು, ಏನಾದರೂ ಎನ್ಕ್ವೈರಿ ಮಾಡಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ಇಲ್ಲಾಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಯಾವಾಗಲೂ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಕಾಲ್ ಮಾಡಿನೇ ಎಂಕ್ವೈರಿ ಮಾಡ್ಕೊಳ್ಳಿ. ಅವಾಗ ನಿಮಗೂ ಕೂಡ ಒಂದು ನಾಲೆಡ್ಜ್ ಬರುತ್ತೆ, ಯಾವ ಥರ ಇರುತ್ತೆ, ಯಾವ ಥರ ನಾವು ಮಾಡ್ತೀವಿ, ಯಾವ ಥರ ಚಾರ್ಜ್ ಮಾಡ್ತೀವಿ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಆ್ಯಂಡ್ ಅವ್ರನ್ನ ಕೂಡ ಅದು ಕುಂಕುಮ ಎಲ್ಲ ಇತ್ತಲ್ಲ, ಸೊ ಹಾಗಾಗಿ ಅದನ್ನು ಸ್ವಲ್ಪ ಇದನ್ನು ಮಾಡಿಕೊಡೋಣ ಅಂಥೇಳಿ ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಅಂದರೆ ಅಕ್ಷತೆಗಳೆಲ್ಲ ತೆಗಿಯೋಕ್ಕಾಗಲ್ಲ, ಅದು ಹೇರ್ ಸ್ಟೈಲ್ ಹಾಳಾಗ್ಬಿಡುತ್ತೆ. ಹಾಗಾಗಿ ಅದು ಹಾಗೆ ಎಲ್ಲ, ಅದು ಬ್ಲೆಸ್ಸಿಂಗ್ಸ್ ಅಲ್ವಾ, ಅವ್ರಿಗೆ ಆಶೀರ್ವಾದ ಮಾಡಿರ್ತಾರೆ, ಅದನ್ನೆಲ್ಲ ತೆಗೆದಿರಲಿಲ್ಲ. ಜಸ್ಟ್ ಅವರು ನೆಕ್ಸ್ಟ್ ಇದಕ್ಕೆ ಸ್ಟೇಜ್ ಮೇಲೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಮಾತ್ರ ಸ್ವಲ್ಪ ಅಂದರೆ ತುಂಬಾ ತೆಗಿಯೋಕ್ಕಾಗಲಿಲ್ಲ, ಸ್ವಲ್ಪ ಆದಷ್ಟು ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿಕೊಟ್ಟೆ. ಯಾಕಂದರೆ ತಿರ್ಗಾ ಅವರು ಅರಿಶಿನ ಕುಂಕುಮ ಎಲ್ಲ ಇಟ್ಟೇ ಇಡ್ತಾರೆ. ಹಾಗಾಗಿ ಆ ಫೋಟೋಸ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಅದನ್ನು ಮಾತ್ರ ಮಾಡಿಕೊಟ್ಟೆ. ಇವಾಗ ನೋಡ್ತಾ ಇರ್ಬೋದು ಯಾವ ಥರ ಸೆಕೆಂಡ್ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ನನಗೂ ಕೂಡ ಇಷ್ಟ ಆಯಿತು ಈ ಸ್ಯಾರಿ, ಅವ್ರ ಔಟ್ಫಿಟ್ ಫುಲ್ಲು ಸೂಪರಾಗಿ ಕಾಣಿಸ್ತಾ ಇತ್ತು. ಅವ್ರೇನು ಹೇಳಿದ್ರು ಅಂತಲೂ ಕೇಳಿಸ್ಕೊಳ್ಳಿ. ಕಾಣಿಸ್ತಾ ಇದ್ದಾರಾ ನಿಮ್ಮ ತಂಗಿ? ಚೆನ್ನಾಗಿದೆಯಾ? ಮೇಕಪ್ ಎಲ್ಲ ಚೆನ್ನಾಗಿ ಬಂತಾ? ಹೇಗೆ ಬಂದಿದೆ ಮೇಕಪ್ಪು? ಚೆನ್ನಾಗಿ ಮಾಡಿದ್ದೀರಾ. ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಬಂದಿದೆಯಾ? ಮದುವೆಗೆ ನಮಗೆ ಹೇಳ್ತೀರಾ ಏನೋ? ನನಗೆ ಹೇಳ್ತೀರಾ? ಚೆನ್ನಾಗಿ ಬಂದಿದೆಯಾ? ಥ್ಯಾಂಕ್ ಯು. ಹೋಗಿ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ನೀವು ಇಲ್ಲೇ ಇರ್ತೀರಾ, ಆಮೇಲೆ ಬರ್ತೀರಾ? ಇಲ್ಲ, ನಾನು ಇವಾಗ ಹೊರಡ್ತೀನಿ. ಬ್ಯಾಂಗಲ್ಸ್ ಎಲ್ಲ ಹಾಕೋತಾಯಿದ್ರು, ಇನ್ನೂ ಸ್ವಲ್ಪ ಹಾಕು ಅಂತ ಹೇಳ್ಬಿಟ್ಟು ಅವ್ರ ಸಿಸ್ಟರ್ ಹೇಳ್ತಾಯಿದ್ರು. ಹಾಗಾಗಿ ಅವರು ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡು ಅವರು ಕೂಡ ಫುಲ್ ನೀಟಾಗಿ ನಾನು ಇದನ್ನು ಮಾಡಿಕೊಟ್ಟಿದ್ದೆ. ಸೊ ಹಾಗಾಗಿ ಅವರು ಕೂಡ ಹೊರಗಡೆ ಹೋದರು. ನಾನು ಕೂಡ ನನ್ನ ಒಂದು ಬ್ಯಾಗ್ ಏನಿತ್ತು ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಕಾಲ್ ಮಾಡಿದೆ ಪಿಕಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕಂಗೆ. ಹಾಗಾಗಿ ಅವ್ರು ಬರ್ತೀನಿ ಅಲ್ಲೇ ಇರೋ ಒಂದು 5 ಮಿನಿಟ್ಸ್ ಅಂತ ಹೇಳಿದ್ರು. ಜ್ಯುವೆಲರಿ ವಾಪಸ್ ಕೊಡೋಕ್ಕೆಲ್ಲ ಬಾಕ್ಸೆಲ್ಲ ಇಟ್ಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ನಾನು ವರ್ಕ್ನ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೋಗಿ ಅಲ್ಲಿಂದ ಸೀದಾ ನಾವು ಭಾವನ ಕರ್ಕೊಂಡು ನಾನು ಚಿಕ್ಕಪೇಟೆಗೆ ಹೋದೆ. ಯಾಕಂದರೆ ಅರ್ಧ ಗಂಟೆ ಕೆಲಸ ಇತ್ತು. ಹಾಗಾಗಿ ಬಸ್ಸು ಮೆಟ್ರೋ ಅಂತ ಅಂದರೆ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೈಕಲ್ಲಿ ಹೋಗಿ ಬಂದುಬಿಡೋಣ, ಮಳೆ ಬೇರೆ ಬರ್ತಾ ಇದೆಯಲ್ಲ, ಸೊ ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹನಿ ಬೀಳ್ತಾಯಿತ್ತು ಅಷ್ಟೇ. ಹಾಗಾಗಿ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಬೈಕಲ್ಲೇ ನಾವು ಹೋದ್ವಿ. ಹಾಗೆ ಚಿಕ್ಕಪೇಟೆಗೆ ಹೋಗಿದ ತಕ್ಷಣ ನಮಗೆ ಸ್ವಲ್ಪ ಲೊಕೇಶನು ಕನ್ಫ್ಯೂಷನ್ ಆಗೋಯಿತು. ಆದರೂ ಹೆಂಗೋ ತಿರ್ಗಾ ಇನ್ನೊಂದು ಸತಿ ಇದನ್ನೆಲ್ಲ ಹುಡಿಕೊಂಡು ತಿರ್ಗಾ ಬಂದ್ವಿ. ಇದು ಬಂದು ಶ್ರೀ ಕರ್ನಾಟಕ ಫ್ಯಾನ್ಸಿ ಸ್ಟೋರು, ಪಕ್ಕದಲ್ಲಿ ಹೋಲ್ಸೇಲ್ ಶಾಪು ಕೂಡ ಇದೆ. ಹೋಸತಿ ನಾನು ಇಲ್ಲಿ ತೊಗೊಂಡೋಗಿದ್ದೆ, ಹಾಗಾಗಿ ನನಗೆ ಸ್ವಲ್ಪ ಮಾತ್ರ ಬೇಕಾಗಿತ್ತು. ಹಾಗೆ ಕೆಲವೊಂದು ಜ್ಯುವೆಲರೀಸ್ ಕೂಡ ಬೇಕಾಗಿತ್ತು. ಹಾಗಾಗಿ ಸರಿ ಆಯಿತು, ಒಟ್ಟಿಗೆ ನೋಡಿಕೊಂಡು ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದೆ ನಾನು. ಆ್ಯಂಡ್ ಕೇಳಿದೆ, ಅವರು ಮೇಲ್ಗಡೆ ಇದ್ದಾರೆ ಹೋಗಿ ಅಂತ ಹೇಳಿದ್ರು. ಹಾಗಾಗಿ ಸೀದಾ ಮೇಲ್ಗಡೆ ನಮ್ಗೆ ಹೆಂಗೂ ಗೊತ್ತು ಅಲ್ವಾ, ಹಾಗಾಗಿ ಅಭ್ಯಾಸ ಇದೆ ಓಡಾಡಿ ಹೋಗಿ ಏರ್ ಆಕ್ಸೆಸರೀಸ್ನೆಲ್ಲ ಕೇಳ್ತಾ ಇದ್ದೆ. ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ಸ್ಗಳಿತ್ತು ಬ್ರೈಡು, ಹಾಗಾಗಿ ಅದನ್ನು ನಾನು ಪರ್ಟಿಕ್ಯುಲರ್ ಆಗಿ ನಾನ್ ಬ್ರೈಡಲ್ ಬ್ರೈಡ್ಸ್ ಏನೇನಿದೆ ಹೇರ್ ಆಕ್ಸೆಸರೀಸ್ದು ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅಂದರೆ ಏನಂದರೆ ಹೋಲ್ಸೇಲ್ ಪ್ರೈಸಲ್ಲೇ ಹಾಕ್ಕೊಡ್ತಾರೆ ನಿಮಗೆ, ಏನು ತುಂಬ ಹೆವಿ ಅಂತಲೂ ಇಲ್ಲ, ಏನು ತುಂಬ ಕಮ್ಮಿ ಅಂತಲೂ ಇಲ್ಲ. ಯಾಕಂದರೆ ಕ್ವಾಲಿಟಿ ಮೇಲೂ ನಾವು ತೊಗೋಬೇಕು, ಕ್ವಾಲಿಟಿ ಹೇಗಿರುತ್ತೆ ಆ ಥರ ಚೆನ್ನಾಗಿ ನಮ್ಮ ವರ್ಕ್ ಬರುತ್ತೆ. ಹಾಗಾಗಿ ಎಕ್ಸ್ಟೆನ್ಷನ್ಸ್ ಎಲ್ಲ ನೋಡಿ ಚೆಕ್ ಮಾಡಿ ತೊಗೋತಾ ಇದ್ದೆ. ಮೇಯ್ನು ಹೋಸತಿ ನಾನು ಕೆಲವೊಂದಿಷ್ಟು ಏರ್ ಆಕ್ಸೆಸರೀಸ್ ತೊಗೊಂಡಿದ್ದೆ ಎಕ್ಸ್ಟೆನ್ಷನ್ ಎಲ್ಲ, ಅದು ಆಲ್ಮೋಸ್ಟ್ ಯೂಸ್ ಮಾಡಿ ಕೆಲವ್ರಿಗೆಲ್ಲ ಅವ್ರವ್ರಿಗೆ ಕೊಟ್ಬಿಟ್ಟಿದ್ದೆ. ಯಾಕಂದರೆ ತಿರ್ಗಾ ರೀಯೂಸ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಅವ್ರು ಏನಕ್ಕಾದ್ರೂ ಫಂಕ್ಷನ್ಸ್ ಏನಾದರೂ ಇದ್ದರೆ ಹಾಕೋತಾರೆ ಅಂದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟಿದೆ. ಹಾಗಾಗಿ ತಿರ್ಗಾ ಇವಾಗ ಹೊಸ್ದಾಗಿ ಯಾರಿಗೆಲ್ಲ ನಾನ್ ಬ್ರೈಡಲ್ಸ್ ಎಲ್ಲ ಬುಕ್ ಆಗಿದೆ ಅವ್ರಿಗೆ ಎಕ್ಸ್ಟೆನ್ಷನ್ಸ್ ಬೇಕಾಗಿತ್ತು, ಅದನ್ನು ನೋಡಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ತೊಗೊಳ್ತಾ ಇದ್ದೆ. ತೋರಿಸಿ, ರೆಡ್ ವೈಟ್ ರೆಡ್ ಇರಬೇಕು, ಬ್ಲೂ ಬೇಡ. ವೈಟ್ ರೆಡ್
ಗೋಲ್ಡ್ ಬೇಕಾದ್ರೆ ಇರಲಿ, ಅದು ಇಲ್ದು ವೈಟ್ ಮತ್ತೆ ರೆಡ್ ಆ ಥರ ಕೊಡ್ತಿಲ್ಲ. ಆಮೇಲೆ ಬೇರೆ ಏನ್ ಬೇಕಾ? ಇಲ್ಲ ಅದೇ ಬೇಕಾ ಫಸ್ಟ್ ಇದು ಕೊಡ್ತಿಲ್ಲ, ಕೆಳಗಡೆ ಇದೆ ಅಕ್ಕ. ಇನ್ನೊಂದು ಕೆಳಗಡೆ ಹೋಗ್ಬೇಕು, ಮೇಲೆ ಇನ್ನೊಂದು ಬರ್ಬೇಕು ಅಂತ ಕೇಳ್ತಾ ಇದೆ ಅಷ್ಟೇ. ಅದು ಮೇನ್ ಬೇಕಾಗಿದೆ. ಇದು ಕೊಡ್ತಾ ಇದೀನಿ ಅಕ್ಕ, ಬೇರೆ ಹೇಳಿ ಸ್ಪ್ರೇ ಏನೇನ್ ಬೇಕು. ಸ್ಟಿಕರ್ಸ್ ಬೇಕಾ? ಸ್ಟಿಕರ್ಸ್ ಇದೆ. ಆಕ್ಸೆಸರಿ ತಗೊಳ್ಳಿನಾ. ಸ್ಟ್ಯಾಂಡ್ ಇದೆ, ಕಾಸು ಕೊಡ್ಬೇಕಲ್ಲ ಅವರು ಹಾಕ್ಸ್ಕೊಳ್ಳೋರು. ಕಾಸು ಯಾಕೆ ಕೊಡಲ್ಲ, ಕೊಡ್ತಾ ಇದ್ದಾರೆ. ಇಲ್ಲಿ ವೆರೈಟೀಸ್ ಹಾಕಿದ್ರೆ ನೋಡಿ ಬೇಕಾದ್ರೆ. ಅದು ಒಂದು ಹೇರ್ ಆಕ್ಸೆಸರೀಸು ಯಾವುದೆಲ್ಲ ಕಲೆಕ್ಷನ್ಸು ಇದೆಯಾ ಅದನ್ನು ಮಾತ್ರ ತೊಗೊಂಡೆ. ಅನ್ನೆಸೆಸರಿಯಾಗಿ ಯಾವುದೂ ಜಾಸ್ತಿ ತೊಗೊಂಡಿಲ್ಲ. ಯಾಕಂದರೆ ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಯಾವುದು ಪರ್ಟಿಕ್ಯುಲರ್ಗೆ ಬೇಕೋ ಆ ಹೇರ್ ಆಕ್ಸೆಸರೀಸ್ನ ಮಾತ್ರ ತೊಗೊಂಡೆ. ಯಾಕಂದರೆ ಅವ್ರು ಹೇಳ್ತಾರೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು, ತೊಗೊಳ್ಳಿ ನಿಮ್ಗೇನು ದುಡ್ಡು ಕೊಡಲ್ವಾ ಬ್ರೈಡ್ಸ್ಗಳು ಅಂತ ನಮಗೆ ಇದನ್ನು ಮಾಡ್ತಾರೆ. ಹಾಗಾಗಿ ನಮ್ಗೆ ಏನು ಬೇಕೋ ಅಷ್ಟು ಇಷ್ಟ ಆದರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನಂಗಿದ್ರೆ ಮಾತ್ರನೇ ತೊಗೊಳ್ಳೋದು. ಅದು ಬಿಟ್ಟರೆ ಅನ್ನೆಸೆಸರಿಗೆಲ್ಲ ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ. ಆಮೇಲೆ ನನಗೆ ಏನಂದರೆ ಕೆಲವೊಂದಿಷ್ಟು ಜ್ಯುವೆಲ್ಸ್ ಬೇಕಾಗಿತ್ತು. ಜ್ಯುವೆಲ್ಸ್ ಅಂದರೆ ಇವಾಗ ಶಾಪ್ ಕೂಡ ನಾವು ಓಪನ್ ಮಾಡ್ತಾ ಇರೋದ್ರಿಂದ ಕೆಲವೊಂದು ಲೆಹೆಂಗಾಗಳಿಗೆ ಚೋಕರ್ಗಳು ಬೇಕಾಗಿತ್ತು. ಹಾಗಾಗಿ ನಾನು ಅವ್ರನ್ನ ಕೇಳಿದೆ. ಆಮೇಲೆ ಜಡೆ ಬಂಗಾರ ಇನ್ನೂ ಕೆಲವೊಂದು ಡಿಸೈನ್ಸ್ಗಳು, ಹೆವಿ ಡಿಸೈನ್ಸ್ಗಳನ್ನ ಕೇಳಿದೆ ಅವ್ರನ್ನ. ಅಲ್ಲೆಲ್ಲ ಕೆಲವೊಂದಿಷ್ಟು ಕಲೆಕ್ಷನ್ಸ್ ಇಟ್ಟರು. ನನಗೆ ಆ ಕಲೆಕ್ಷನ್ಸ್ ಏನು ಅಷ್ಟು ಹೊಸದು ಅಂತ ನನಗೇನು ಅನ್ನಿಸ್ಲಿಲ್ಲ, ನಾರ್ಮಲ್ ಆಗಿತ್ತು. ಆನಂತರ ನಾನು ಜಡೆ ಬಂಗಾರಗಳನ್ನ ಕೇಳಿದೆ. ನನ್ನ ಹತ್ರ ಒಂದು ಆಲ್ರೆಡಿ ಇತ್ತು, ಅದ್ರ ಜೊತೆ ಇನ್ನೂ ಚೆನ್ನಾಗಿರೋದು ಹೆವಿಯಾಗಿರೋದು ಸಿಗುತ್ತಾ ಅಂತ ಹೇಳ್ಬಿಟ್ಟು ಕೇಳಿದೆ. ಅವರೆಲ್ಲ ನಾರ್ಮಲ್ ಆಗಿರೋದೇ ತೋರಿಸ್ತಾಯಿದ್ರು. ನಾರ್ಮಲ್ ಆಗಿರೋದು ಯಾರೂ ಅಷ್ಟು ಇಷ್ಟಪಡಲ್ಲ, ಆ್ಯಂಡ್ ನಮಗೆ ಅದು ಇಷ್ಟ ಆಗಲ್ಲ. ಇನ್ನು ಬ್ರೈಡ್ಸ್ಗಳಿಗೆ ಇಷ್ಟ ಆಗುತ್ತಾ. ಆಮೇಲೆ ತೋರಿಸ್ತಾ ಇದ್ದಾರೆ ನೋಡ್ಬೋದು, ನಾರ್ಮಲ್ ಆಗಿರೋದೇ ತೋರಿಸ್ತಾ ಇದ್ದಾರೆ. ನಾನು ಕೇಳ್ತಾ ಇದ್ದೀನಿ ಈ ಥರ ಹೆವಿಯಾಗಿರೋದು ನನಗೆ ಬೇಕಾಗಿರೋದು ಅಂತ ಹೇಳ್ಬಿಟ್ಟು. ಕೈಯಲ್ಲಿ ಒಂದು ಇಟ್ಕೊಂಡಿದ್ದೀನಲ್ಲ ಅದು ಇನ್ನೂ ಹೆವಿಯಾಗಿರೋದು, ಅದು ಆ ಥರದ್ದು ನಮ್ಮ ಕಡೆ ಯಾರೂ ಹಾಕಲ್ಲ, ಅಷ್ಟು ಇಷ್ಟನೂ ಪಡಲ್ಲ. ಹಾಗಾಗಿ ನಾರ್ಮಲ್ ಆಗಿರಬೇಕು, ಸ್ವಲ್ಪ ಚೆನ್ನಾಗೂ ಗ್ರ್ಯಾಂಡಾಗಿರಬೇಕು, ಹೆವಿಯಾಗೂ ಇರಬೇಕು, ಅದು ನೋಡೋಕೆ ಲುಕ್ ಚೆನ್ನಾಗಿರಬೇಕು. ಹಾಗಾಗಿ ಇವಾಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಟ್ರೆಂಡಿಂಗ್ ಹೇರ್ ಸ್ಟೈಲ್ಸ್ಗಳನ್ನ ಕೇಳ್ತಾರೆ. ಹಾಗಾಗಿ ಜಡೆ ಬಂಗಾರ ಹೇರ್ ಸ್ಟೈಲು ಒಂದು 3 ಬ್ರೈಡ್ಸು ನನಗೆ ಕೇಳಿದ್ದಾರೆ. 3 ಬ್ರೈಡ್ಗೂ ಕೂಡ ಚೆನ್ನಾಗಿರೋದು ಹಾಕೋಣ, ಹೆವಿಯಾಗಿರೋದು ಇಷ್ಟಪಡೋದು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳಿದೆ, ಈ ಥರ ಹೆವಿಯಾಗಿದ್ದರೆ ತಂದು ಕೊಡಿ, ನಾನು ನೋಡ್ತೀನಿ ಅಂತ ಹೇಳಿ. ಅವರು ತೊಗೊಂಡು ಹೋದ್ರು ತರ್ತೀನಿ ಅಂತ. ಆದರೆ ಯಾವುದೂ ಅಷ್ಟು ಗ್ರ್ಯಾಂಡ್ ಡಿಸೈನ್ಸ್ ಏನೂ ತರಲಿಲ್ಲ. ನಾನು ಅದನ್ನ ಅಲ್ಲೇ ಬಿಟ್ಬಿಟ್ಟು ಆಮೇಲೆ ಚೋಕರ್ಸ್ಗಳು ಬೇಕಾಯಿತು ಲೆಹಂಗಾಗೆ. ನನಗೆ ಬ್ರೈಡ್ಸ್ ಕೇಳಿದರು ಇಬ್ಬರು. ಹಾಗಾಗಿ ಅದನ್ನು ಹುಡುಕ್ತಾ ಇದ್ದೀನಿ ಪರ್ಟಿಕ್ಯುಲರ್ ಆಗಿ. ಒಬ್ಬರು ಮಾತ್ರ ಗೋಲ್ಡ್ ಫಿನಿಶಿಂಗಲ್ಲಿ ಬೇಕು ಅಂತ ಕೇಳಿದರು. ಹಾಗಾಗಿ ಓಕೆ ನಮಗೂ ಶಾಪ್ಗೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ರೆಂಟಿಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಕೆಲವೊಂದಿಷ್ಟು ರೆಂಟ್ಗೆ ನನಗೆ ಗೊತ್ತಿರೋರ್ನೆಲ್ಲ ಕೇಳಿಬಿಟ್ಟು ನಾನು ಅವ್ರಿಗೆ ಫೋಟೋ ಕಳಿಸ್ದೆ. ಆದರೆ ಅವ್ರಿಗೆ ಯಾಕೋ ಅದು ಯಾವುದೂ ಇಷ್ಟ ಆಗಲಿಲ್ಲ. ಸರಿ ಆಯಿತು, ಹೇಗೋ ನಮ್ಮದು ಶಾಪ್ ಓಪನ್ ಆಗ್ತಾ ಇದೆಯಲ್ಲ, ನನಗೂ ಕೂಡ ಈ ಥರ ಕೇಳ್ತಾರೆ ಲೆಹಂಗಾಗಳಿಗೆಲ್ಲ ಬೇಕಾಗ್ಬೋದು ಅಂತ ಕೆಲವೊಂದಿಷ್ಟು ಪಿಕ್ಚರ್ನ ನಾನು ಅಲ್ಲಿ ಇತ್ತು. ಆದರೆ ಸ್ವಲ್ಪ ಏನಂದರೆ ನಮಗೆ ಇಷ್ಟ ಆಗೋ ಥರ ಕಲೆಕ್ಷನ್ಸ್ ಇರಲಿಲ್ಲ ಚೋಕರ್ಗಳಲ್ಲಿ. ಈ ಥರ ಗೋಲ್ಡನ್ ಫಿನಿಶಿಂಗ್ ಆದರೆ ಕಾಸ್ಟ್ ಮಾತ್ರ ನೋಡಿ ಎಷ್ಟಿದೆ, 3,550, 6,000, 8,000 ಅಲ್ಲಿ ತನಕನೂ ಇದೆ ಈ ಥರ ಚೋಕರ್ಸ್ಗಳು. ಆದರೆ ನನಗೆ ಪರ್ಟಿಕ್ಯುಲರಲ್ಲಿ ಒಂದು ಕಲರಲ್ಲಿ ಬೇಕಾಗಿತ್ತು, ಅದನ್ನು ನೋಡಿದೆ. ಅಷ್ಟು ಡಿಸೈನ್ಸ್ಗಳು ನಾನು ಕಳಿಸ್ದೆ, ಆದರೆ ಅವ್ರಿಗೆ ಅದು ಬ್ರೈಡ್ಗೆ ಇಷ್ಟ ಆಗಲಿಲ್ಲ, ಒಬ್ಬರು ಬ್ರೈಡ್ಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನು ಸುಮ್ಮನಾಗ್ಬಿಟ್ಟೆ. ನಾನು ಸುಮ್ಮನೆ ಏನಕ್ಕೆ ಇದನ್ನು ಮಾಡೋದು ಅಂತ ಹೇಳ್ಬಿಟ್ಟು ತಾವೇನು ತೊಗೊಳ್ಲಿಲ್ಲ. ಅಲ್ಲಿಂದ ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ಮಾತ್ರ ತೊಗೊಂಡು, ಜ್ಯುವೆಲ್ಸ್ ಯಾವುದೂ ತೊಗೊಳ್ಲಿಲ್ಲ ನಾನು. ಯಾಕಂದರೆ ಅಷ್ಟು ಹೊಸ ಕಲೆಕ್ಷನ್ಸು ನಮ್ಗೆ ಇಷ್ಟ ಆಗೋ ಥರ ಯಾವುದೂ ಇರಲಿಲ್ಲ ನಮ್ಮ ಇಂಡಿಯನ್ ಬ್ರೈಡ್ಸ್ಗಳಿಗೆ. ಹಾಗಾಗಿ ಅಲ್ಲಿಗೆ ಬಿಟ್ಬಿಟ್ಟು ವಾಪಸ್ ಮನೆಗೆ ಬಂದೆ. ಖಂಡಿತವಾಗ್ಲೂ ನಾನು ಚಿಕ್ಕಪೇಟೆಯಿಂದ ಏನು ತಂದೆ ಅಂತ ನಾನು ಈ ವ್ಲಾಗಲ್ಲಿ ನಾನು ತೋರಿಸೋದಕ್ಕಾಗಿಲ್ಲ. ಯಾಕಂದರೆ ತುಂಬಾ ಬ್ಯಾಕ್ ಪೇನು, ಕಾಲು ನೋವು ಬಂದುಬಿಟ್ಟಿದೆ. ಊಟ ಮಾಡಿ ಯಾವಾಗ ಮಲ್ಕೋತೀನಪ್ಪ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹಾಕಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸ್ತೀನಿ ಏನೇನು ತಂದೆ ಅಂತ. ಹಾಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದರೆ ಚಿಕ್ಕಪೇಟೆಯಿಂದ ಇದನ್ನು ಮಾಡೋಷ್ಟು, ಹಾಗಾಗಿ ಆ ಒಂದು ಉತ್ತರನ ಕೊಟ್ಟು ಇದಕ್ಕೂ ಕೂಡ ನಾನು ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಏನಿಲ್ಲ, ಜಸ್ಟ್ ಹೇರ್ ಆಕ್ಸೆಸರೀಸ್ ಎಲ್ಲ ತೊಗೊಂಬಂದಿದ್ದೀನಿ. ಹಾಗಾಗಿ ನೋಡಬೇಕು ಅಂತ ಹೇಳ್ತಾರೆ ತುಂಬ ಜನ, ಚಿಕ್ಕಪೇಟೆಗೆ ಹೋಗ್ತೀರಾ ತೋರಿಸಿ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿಂದ ಏನು ತಂದೆ ಅಂತ ನಾನು ತೋರಿಸ್ತೀನಿ. ಆದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಈ ಬ್ಲಾಗಲ್ಲಿ ಇಷ್ಟೇ ಆಗಿರುತ್ತೆ. ಫೈನಲಿ ಮನೆಗೆ ಬಂದೆ. ನಾನು ಹಿಂದಗಡೆ ನೋಡ್ತಾ ಇರ್ಬೋದು ಲಗೇಜ್ ಹೇಗಿದೆ ಅಂತ. ಯಾವುದೂ ಎತ್ತಿಟ್ಟಿಲ್ಲ, ನಿಜವಾಗ್ಲೂ ಆಗ್ತಾಯಿಲ್ಲ ಎತ್ತಿಡೋಕ್ಕೆ. ಕಾಲು ಬೆನ್ನು ಎಲ್ಲ ನೋವು ಬಂದುಬಿಟ್ಟಿದೆ.
ಇವಾಗ ರೈಸ್ ಇಟ್ಟಿದ್ದೀನಿ. ಅಜ್ಜಿ ಚಿಕನ್ ಸಾಂಬಾರು ಕೊಟ್ಟು ಕಳಿಸಿದ್ದಾರೆ, ಊಟ ಮಾಡಿ ಮಲ್ಕೋ, ಜಾಸ್ತಿ ಇದನ್ನು ಮಾಡಬೇಡ ಅಂತ. ಹಾಗಾಗಿ ಇವಾಗ ಅದನ್ನು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು ಅಷ್ಟೇ, ರೆಸ್ಟ್ ಮಾಡೋದಷ್ಟೇ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಿಮ್ಮ ಒಂದು ಬಿಗ್ ಡೇಗೆ ನೀವೇನಾದ್ರು ರೆಡಿ ಆಗಬೇಕು, ಬ್ರೈಡಲ್ ನಾನ್ ಬ್ರೈಡಲ್ ಯಾವುದೇ ರೀತಿಯಾದಂಥದ್ದು ರೆಡಿ ಆಗಬೇಕು, ನೀವೇನೋ ಎನ್ಕ್ವೈರಿ ಮಾಡಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಯಾವಾಗಲೂ ಇರುತ್ತೆ. ಸೊ ನೀವು ಎತ್ಕೊಂಡು ಡೈರೆಕ್ಟಾಗಿ ನನಗೆ ಕಾಲ್ ಮಾಡ್ಬೋದು, ನೀಟಾಗಿ ಎನ್ಕ್ವೈರಿ ಮಾಡ್ಬೋದು. ನೋಡೋಣ, ಹೆಚ್ಚು ಕಮ್ಮಿ ಮಾಡಿ ನಿಮ್ಮ ಒಂದು ಬಿಗ್ ಡೇಗೆ ನಾವು ಮೆಮೊರೇಬಲ್ ಆಗಿ ಮಾಡಿಕೊಡ್ತೀನಿ. ಹಾಗಾಗಿ ಅಂದರೆ ಯಾವುದು ಪರ್ಟಿಕ್ಯುಲರ್ ಅಂತ ಇರೋಲ್ಲ, ಅಂದರೆ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಅಂತ ಇರುತ್ತೆ. ಯಾಕಂದರೆ ಅದರಿಂದ ನಮಗೂ ಕೂಡ ಆಗಬೇಕು, ಆ್ಯಂಡ್ ಎಲ್ಲನೂ ಪ್ರತಿಯೊಂದು ಕೂಡ ಆಗಬೇಕಲ್ವ, ನಿಮಗೂ ಆಗಬೇಕು ನಮಗೂ ಆಗಬೇಕು. ಹಾಗಾಗಿ ಅಷ್ಟೇ. ಸೊ ಡೈರೆಕ್ಟಾಗಿ ಕಾಲ್ ಮಾಡಿ ನೀವು ಎಂಕ್ವೈರಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಕೆಲವೊಂದು ಇನ್ಫಾರ್ಮೇಷನ್ಗಳು ಗೊತ್ತಾಗುತ್ತೆ. ಹಾಗಾಗಿ ನಿಮಗೇನಾದರೂ ಮೇಕಪ್ ಯಾವುದೇ ರೀತಿಯಾದಂಥ ಮೇಕಪ್ ಬೇಕು ಅಂತ ಇದ್ದರೂ ನನಗೆ ಎನ್ಕ್ವೈರಿ ಮಾಡ್ಬೋದು. ಸೊ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ. ಸೊ ಹಾಗೆ ಇವತ್ತಿನ ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಎಲ್ಲ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.